ಟ್ಯಾಕಿಸ್ ವಾಣಿ ಟ್ಯಾಕಿಸ್ ಪಕ್ಕ ಊಟ ಮಾಡಕ್ಕೆ ಹೋದ್ರೆ ಇನ್ನೊಂದು ಹಾಫ್ ರೈಸ್ಗೆ ಬಡ್ಜೆಟ್ ಶಾರ್ಟೇಜ್ ಆಗಿ ಸಾಲ ಕೇಳಕ್ಕೆ ಈಗೋ ಅಡ್ಡ ಬಂದು ಅರ್ಧ ಗಂಟೆ ಎಲ್ಲರೂ ಹೊರಟೋದ್ಮೇಲೆ ಅಣ್ಣ ಇನ್ನೊಂದು ಹಾಫ್ ರೈಸ್ ಕೊಡೋಣ ನಾಳೆ ಕಾಸು ಕೊಡ್ತೀನಿ ಅಂತ ಈ ಪದ ಕೇಳಕ್ಕೆ ಹಾಫ್ ಅನ್ ಅವರ್ ಬಾಲಾಜಿ ಟ್ಯಾಕಿಸ್ ಹತ್ರ ನಿಂತಿರೋ ದಿನಗಳಿದೆ. ನಾನು ಹೇಳೋದನ್ನು ಗೊತ್ತಾ, ಬೇಜಾರಾಗುವಾಗ ಆಲದ ಮರದ ಕೆಳಗಡೆ ಕೂತ್ಕೊಂಡು ಕಣ್ಣೀರು ಹಾಕೋದಕ್ಕಿಂತ ಆಡಿ ಕಾರಲ್ಲೋ ಈ ನಾವು ಬಾಲಾಜಿ ಟ್ಯಾಕಿಸ್ ಅಲ್ಲಿ ವಾಣಿ ಟ್ಯಾಕಿಸ್ ಅಲ್ಲಿ ನಾವು ಪಿಕ್ಚರ್ ನೋಡಿರಲ್ಲ, ಯಾವನ ಆಚೆ ಬಂದು ಪಿಕ್ಚರ್ ಬಾಗುಂದಿದ್ರೆ ನಾವು ಹೇಳ್ಕೊಂಬರೋದು ಬಾಗುಂದಂಟ ಬಾಗುಂದಂಟ ಬಾಗುಂದಂಟ. ನನಗೆ 100% ಗೊತ್ತು ನಾನು ರಜನಿಕಾಂತ್ ಥರ ಆಗೋದಿಕ್ಕೇ ಇಲ್ಲ, ಆದರೆ ನನಗೆ 1000% ಗೊತ್ತು ರಜನಿಕಾಂತ್ ನನ್ನ ಥರ ಆಗಕ್ಕಾಗಲ್ಲ. ಅದು ಅಂದರೆ ಒಂದು 5 ನಿಮಿಷ ನಿರರ್ಗಳವಾಗಿ ಮಾತಾಡೋಕೆ ನಮಗೆ ಕಷ್ಟ ಆಗುತ್ತೆ. ಫ್ಲೂಯೆನ್ಸ್ ಆಗಿ ಮಾತಾಡೋದ್ರೆ ನಿನ್ನ ಬಗ್ಗೆ ಹೇಳು ಅಂದರೆ ಏನು ಹೇಳೋದು? ಪಾಪ ಯಾರೋ ಒಬ್ಬ ಹುಡುಗ ಕಂಪ್ಯೂಟರ್ ಸೈನ್ಸ್ ಜಾಬ್ಗೆ ಬಂದಿದ್ದ ನನ್ನ ಹತ್ರ. ನಿನ್ಗೇನು ಬರುತ್ತೆ ಅಂದರೆ ಸರ್ ನನಗೆ ಮೈ ಕಂಪ್ಯೂಟರ್ ಬರುತ್ತೆ ಅಂದ. ಮೈ ಕಂಪ್ಯೂಟರ್ ಅಂತ ಒಂದು ಆಪ್ಷನ್ ಇರುತ್ತೆ ಸಿಸ್ಟಮಲ್ಲಿ, ಅದನ್ನ ಓಪನ್ ಮಾಡಿದ್ರೆ ಎಲ್ಲ CED ಅಂತ ಓಪನ್ ಆಗುತ್ತಲ್ಲ. ಏನು ಬರುತ್ತೆ ಅಂದರೆ ಅದನ್ನ ಆನ್ಸರ್. ಪಾಪ ಅವನಿಗೆ ನಾಲೆಜ್ ಸಿಕ್ಕಾಪಟ್ಟೆ ಇದೆ, ಹೇಳಕ್ಕೆ ಬರ್ತಿಲ್ಲ. ನಾಳೆ ನೀನು ಇಂಟರ್ವ್ಯೂಗೆ ಹೋದಾಗ 4 ಲೈನ್ ನಿನ್ನ ಕೈಯಲ್ಲಿ ಮಾತಾಡಕ್ಕೆ ಬರಲ್ಲ ಅಂದರೆ ನಿನ್ನ ಟ್ಯಾಲೆಂಟ್ ಇದ್ರು ಯಾವನೂ ಗುರುತಿಸಲ್ಲ ಗುರು. ಮಾತಾಡೋದು ಬರಬೇಕು, ಕರೆಕ್ಟಾಗಿ ನಿನ್ಗೆ ಅನಿಸಿದ್ದು ಹೇಳಕ್ಕೆ ಬರಬೇಕು. ನೋಡಿ, ಕರೆಕ್ಟಾಗಿ ನನಗೆ ಅನಿಸಿದ್ದು ಹೇಳಿದೆ, 28 ದಿನ MLA ಆಗಲಿಲ್ವಾ? ಅನಿಸಿದ್ದು ಹೇಳಿದೆ ಅಷ್ಟೇ, ನನಗೇನು ಅನಿಸ್ತು ಅದನ್ನ ನನಗೆ ಹೇಳಕ್ಕೆ ಬಂತು, ಅದಕ್ಕೆ MLA ಅದೇ. ನಿನಗೆ ಅನಿಸಿದ್ದು ಹೇಳಕ್ಕೆ ನಿನ್ನ ಕೈಯಲ್ಲಿ ಆಗ್ತಿಲ್ಲ, ಇಂಟರ್ವ್ಯೂಗೆ ಹೋಗ್ತೀಯಾ, ಕೆಲ್ಸಕ್ಕೆ ಹೋಗ್ತೀಯಾ, ಫಸ್ಟ್ ಲರ್ನ್ ಹೌ ಟು ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್. ದಯವಿಟ್ಟು ಕಲಿಬೇಕು, ಭಾಷೆ ಕಲಿಬೇಕು, ಹಿಡಿತಾ ಇರಬೇಕು, ಓದ್ಬೇಕು, ಪತ್ರಿಕೆ ಇವೆಲ್ಲ ಕಲಿಬೇಕಪ್ಪ. ಯಾಕೆಂದರೆ ಒಳ್ಳೆ ಕೆಲಸ ಸಿಗಲಿಲ್ಲ, ಒಳ್ಳೆ ಸಂಬಳ ಬರಲ್ಲ ಅಂದರೆ ಹೆಂಡತಿ ಮಕ್ಕಳನ್ನ ಸಂತೋಷವಾಗಿ ಹೆಂಗೆ ನೋಡ್ಕೊಳಕ್ಕಾಗತ್ತೆ? ಲೈಕ್ ಫುಟ್ಬಾತಲ್ಲಿ ಟೀ ಕುಡಿಯೋದಕ್ಕೂ ಕಾಫಿ ಡೇಲ್ ಕುಡಿಯೋದಕ್ಕೂ ಡಿಫ್ರೆನ್ಸ್ ಇಲ್ವೇ ನಮ್ಮ ಮಗನೇ? ಇದೆ, ಇದೆ. ಎಕಾನಮಿ ಕ್ಲಾಸಲ್ಲಿ ಹೋಗೋಕ್ಕೂ ಬಿಸ್ನೆಸ್ ಕ್ಲಾಸಲ್ಲಿ ಹೋಗೋದಕ್ಕೂ ಡಿಫ್ರೆನ್ಸ್ ಇದೆ. ಈ ಡಿಫ್ರೆನ್ಸೇ ಜೀವನ. ನಾನು ಹೇಳೋದನ್ನು ಗೊತ್ತಾ, ಬೇಜಾರಾಗುವಾಗ ಆಲದ ಮರದ ಕೆಳಗಡೆ ಕೂತ್ಕೊಂಡು ಕಣ್ಣೀರು ಹಾಕೋದಕ್ಕಿಂತ ಆಡಿ ಕಾರಲ್ಲೋ ಫೀಲ್ ಆದರೂ ಇರುತ್ತೆ ಮಗನೇ. ಏನಾದರೂ ಮಾತಾಡಿದ್ರೆ ಮ್ಯಾಮ್ ಪ್ಯಾದೋಳು ಸರ್, ಏನಾದರೂ ಮಾತಾಡಿದ್ರೆ ನಾನು ಕನ್ನಡ ಮೀಡಿಯಂ ಸರ್, ಏನಾದರೂ ಮಾತಾಡಿದ್ರೆ ನಮ್ಗೆ ಸಪೋರ್ಟ್ ಇಲ್ಲ ಸರ್. ಸಪೋರ್ಟ್ ಏನಕ್ಕೋಬೇಕು? ನಾನು ಕನ್ನಡ ಮೀಡಿಯಮ್ಮೇ, ನನಗೆ ಅಪ್ಪ ಅಮ್ಮನೂ ಇರಲಿಲ್ಲ, ಒಂದೊತ್ತು ಊಟಕ್ಕೂ ಕಷ್ಟ. ಬಾಲಾಜಿ ಟ್ಯಾಕಿಸ್ ವಾಣಿ ಟ್ಯಾಕಿಸ್ ಪಕ್ಕ ಊಟ ಮಾಡಕ್ಕೆ ಹೋದ್ರೆ ಇನ್ನೊಂದು ಹಾಫ್ ರೈಸ್ಗೆ ಬಡ್ಜೆಟ್ ಶಾರ್ಟೇಜ್ ಆಗಿ ಸಾಲ ಕೇಳಕ್ಕೆ ಈಗೋ ಅಡ್ಡ ಬಂದು ಅರ್ಧ ಗಂಟೆ ಎಲ್ಲರೂ ಹೊರಟೋದ್ಮೇಲೆ ಅಣ್ಣ ಇನ್ನೊಂದು ಹಾಫ್ ರೈಸ್ ಕೊಡೋಣ ನಾಳೆ ಕಾಸು ಕೊಡ್ತೀನಿ ಅಂತ ಈ ಪದ ಕೇಳಕ್ಕೆ ಹಾಫ್ ಅನ್ ಅವರ್ ಬಾಲಾಜಿ ಟ್ಯಾಕಿಸ್ ಹತ್ರ ನಿಂತಿರೋ ದಿನಗಳಿದೆ. ನಮ್ಮ ಸದಾಶಿವ್ ಸರ್ ನೋಡಿದ್ದಾರೆ, ನಮ್ಮ ಸದಾಶಿವ್ ಸರ್ ನನ್ನ ಕನ್ನಡ ಟೀಚರ್ ಅವರು. ನಾನು 2005ರಲ್ಲಿ ಭಾಷಣ ಮಾಡುವಾಗ ನಾನೊಂದು ಭಾಷಣ ಮಾಡಿದಾಗ ಎಲ್ಲರೂ ನಕ್ಕಿದ್ರು. ಅವತ್ತು ತುಂಬ ಅಗ್ರೆಸಿವ್ ಆಗಿ ಭಾಷಣ ಮಾಡಿದೆ. ಅವತ್ತೊಂದಿತ್ತು ನೋಡಿ ಸರ್, ನನಗೆ ಬರೋವಾಗ ಈಗ ಫೋಟೋ ತೋರಿಸಿದ್ರು, 15-20 ವರ್ಷದ ಹಿಂದೆ ಫೋಟೋ ಅದು ತೋರಿಸಿದ್ರು. ಪ್ರಾಬ್ಲಮ್ ಹಿಂಗಿರೋದು. ಮತ್ತು ಅಭಿಪ್ರಾಯ ಏನಾಗುತ್ತೆ ಗೊತ್ತಾ ಸರ್, ಈ ನಾವು ಬಾಲಾಜಿ ಟ್ಯಾಕಿಸಲ್ಲಿ ವಾಣಿ ಟ್ಯಾಕಿಸಲ್ಲಿ ನಾವು ಪಿಕ್ಚರೇ ನೋಡಿರಲ್ಲ, ಯಾವನ ಆಚೆ ಬಂದು ಪಿಕ್ಚರ್ ಬಾಗುಂದಿದ್ರೆ ನಾವು ಹೇಳ್ಕೊಂಬರೋದು ಬಾಗುಂದಂಟ ಬಾಗುಂದಂಟ ಬಾಗುಂದಂಟ. ಯಾರಾದರೂ ಪಿಕ್ಚರ್ ಅವ್ನು ಆಚೆ ಬಂದಾಗ ಪಿಕ್ಚರ್ ಏನ್ ಬಾಗ್ಲೆ ಅಂದರೆ ಅದೊಂದು 100 ಜನಕ್ಕೆ ನೋಡೇ ಇರಲ್ಲ ಪಿಕ್ಚರು. ರಿವ್ಯೂ ಬರೀತಾ ಹೋಗ್ತೀವಿ. ಯಾಕಿದೆ ಹೇಳ್ತಿದ್ರೆ ಜೀವನನೂ ನಮ್ದು ಹಿಂಗೆ ಆಗ್ತಿದೆ. ಮಗ ಚೆನ್ನಾಗಿ ಓದಬೇಕು, ಚೆನ್ನಾಗಿ ಓದು, ತಲೆಗೆಡ್ಸ್ಕೋಬೇಡ. ಇಲ್ಲಿ ಸಿಂಗಲ್ ಪೇರೆಂಟ್ಸ್ ಮಕ್ಕಳಿದ್ದೀರಾ, ಕಷ್ಟಪಟ್ಟು ಬೆಳೀತಿದ್ದೀರಾ, ಇಂಗ್ಲೀಷ್ ಪ್ರಾಬ್ಲಮ್ ಇಲ್ಲ, ಬರಲಿಲ್ಲ ಅಂದರೂ ಪ್ರಯತ್ನ ಪಡು. ನಾನು ಹೇಳ್ತಾ ಇರ್ತೀನಿ, ಇಂಗ್ಲೀಷ್ ಇರುತ್ತೆ ತಪ್ಪು ಮಾತಾಡೋಕ್ಕೆ, ಕರೆಕ್ಟಾಗಿ ಮಾತಾಡೋಕ್ಕೆ ಕನ್ನಡ ಇದೆ ಮಗನೇ ಅಂತ. ಇಂಗ್ಲೀಷ್ ತಪ್ಪಾಗೆ ಮಾತಾಡೋ, ಆದರೂ ಮಾತಾಡೋದು ಕಲಿ. ನೀನು ದೊಡ್ಡ ಕೆಲಸಕ್ಕೆ ಹೋದಾಗ ಸರ್ ನೋಡಿ, ಇವಾಗ ದೊಡ್ಡ ಇಂಡಸ್ಟ್ರಿ ಬರ್ತಿದೆ, ನಾವು ಹೇಳೋದು ಭಾಳ ಮುಖ್ಯ. ನೀವು ಆ ಶೈಲಿನ ಮರ್ತರೆ ಆ ಕಮ್ಯುನಿಕೇಷನ್ ಕಲೀರಪ್ಪ, ಚೆನ್ನಾಗಿ ಕಲೀರಿ. ನೋಡ್ರೋ, ಒಂದು ಲೈಫಲ್ಲಿ ತಲೆಯಲ್ಲಿ ಇಟ್ಕೊಳ್ಳಿ, ನೀವು ಒಂದು ಸ್ಟೇಜ್ಗೆ ಬಂದಮೇಲೆ ದುಡ್ಡು ಸಂಪಾದಿಸಲಿಲ್ಲ ಅಂದರೆ ಸಂತೋಷವಾಗಿರೋಕ್ಕಾಗಲ್ಲ. ದುಡ್ಡು ಸಂಪಾದಿಸ್ಬೇಕು ಅಂದರೆ ಸ್ಟೇಟಸ್ ಇರಬೇಕು. ಸ್ಟೇಟಸ್ ಇರಬೇಕು ಅಂದರೆ ಏಕಾಗ್ರತೆ ನಿಮ್ಮ ಜೊತೆ ಇರಬೇಕು. ಏಕಾಗ್ರತೆ ಜೊತೆ ನಿಮ್ಮ ಜೊತೆ ಇರಬೇಕು ಅಂದರೆ ಕಿವಿಗಳನ್ನ ಮುಚ್ಕೋಬೇಕು. ನಾನು ಹೇಳ್ತಾ ಇರ್ತೀನಿ, ರಜನಿಕಾಂತ್ಗೆ ಬಾಲ್ಡ್ ಹೆಡ್ ಇದೆ ಅಂತ ರಜನಿಕಾಂತ್ಗೂ ಗೊತ್ತು, ನಿನಗೂ ಗೊತ್ತು, ನನಗೂ ಗೊತ್ತು. ರಜನಿಕಾಂತ್ಗೆ ವಯಸ್ಸಾಗಿದೆ ಅಂತ ಅದು ರಜನಿಕಾಂತ್ಗೂ ಗೊತ್ತು, ನಿನಗೂ ಗೊತ್ತು, ನನಗೂ ಗೊತ್ತು. ರಜನಿಕಾಂತ್ಗೆ ಮುಖದಲ್ಲಿ ರಿಂಕಲ್ಸ್ ಬಂದಿದೆ ಅಂತ ಅದು ರಜನಿಕಾಂತ್ಗೂ ಗೊತ್ತು, ನಿನಗೂ ಗೊತ್ತು, ನನಗೂ ಗೊತ್ತು. ಆದರೆ ಇದ್ರ ಜೊತೆ ರಜನಿಕಾಂತ್ಗೆ ಇನ್ನೊಂದು ಗೊತ್ತು, ವಿಗ್ ಆಗಿ ಮೇಕಪ್ ಹಾಕಿದ್ರೆ ನನಗಿಂತ ಸೂಪರ್ ಸ್ಟಾರ್ ಇಲ್ಲ ಅಂತ. ಅದಕ್ಕೆ ರಜನಿಕಾಂತ್ ಇವತ್ತು ಸ್ಟಾರ್. ನಮಗೆ ನಮ್ಮ ವೀಕ್ನೆಸ್ಗಳು ಮಾತ್ರ ಗೊತ್ತು, ಸ್ಟ್ರೆಂತ್ ಗೊತ್ತಿಲ್ಲ. ಆದರೆ ಸ್ಟಾರ್ಸು, ಸೂಪರ್ ಸ್ಟಾರ್ಸ್ಗೆ ಅವ್ರ ಸ್ಟ್ರೆಂತ್ 70-72 ವರ್ಷ. ನಮ್ಮ ತಾತನ ವಯಸ್ಸು ಇವತ್ತು ಪಿಕ್ಚರ್ ರಿಲೀಸ್ ಆದರೆ 1000 ಕೋಟಿ ರಿಲೀಸ್ ಮಾಡುತ್ತೆ. ಯಾಕೆ? ಆ ನೆಗೆಟಿವ್ ಜೊತೆ ಅವ್ರಿಗೆ ಪಾಸಿಟಿವ್ ಗೊತ್ತು. ನಾನು ರಜನಿಕಾಂತ್ಗೆ ದೊಡ್ಡ ಫ್ಯಾನು. ಟಿ ವಿಯಲ್ಲಿ ರಜನಿಕಾಂತ್ ನೋಡಿದಾಗ ಅನಿಸುತ್ತೆ ನನಗೆ,
ನಾನು ರಜನಿಕಾಂತಕ್ಕೆ ಯಾವುದೇ ಕಾರಣಕ್ಕೆ ನಾನು ರಜನಿಕಾಂತರ ಆಗಕ್ಕಾಗಲ್ಲ. ನನಗೆ 100% ಗೊತ್ತು ನಾನು ರಜನಿಕಾಂತರ ಆಗೋದಿಕ್ಕೆ ಇಲ್ಲ. ಆದರೆ ನನಗೆ 1000% ಗೊತ್ತು ರಜನಿಕಾಂತ್ ನಂತರ ಆಗಕ್ಕಾಗಲ್ಲ. ಎಸ್, ಯಾಕೆ ಅಂದ್ರೆ ಒಬ್ರು ಇನ್ನೊಬ್ಬರ ತರ ಆಗಕ್ಕಾಗಲ್ಲ ಮಗ. ನೀನ್ ಅವ್ರ ತರ ಆಗಕ್ಕಾಗಲ್ಲ, ಅವ್ರು ನೀನ್ ತರ ಆಗಕ್ಕಾಗಲ್ಲ. ನೀನ್ ಕಂಪೇರ್ ಮಾಡ್ಕೋಬೇಡ ಅಂತ ಹೇಳ್ತಾ ಇದ್ದೀನಿ. ನನ್ನ ರಿಕ್ವೆಸ್ಟ್, ಆವರೇಜ್ ಟ್ಯಾಲೆಂಟ್ ಸಾಕು, ಆವರೇಜ್ ಟ್ಯಾಲೆಂಟ್.